ಇವಾಗ ಡಯಾಬಿಟಿಸ್ ಅಂದರೆ ವೆರಿ ಸಿಂಪಲ್. ನಿಮ್ಮ ಶರೀರದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗೋದು ಕಡಿಮೆ ಆಗಿರುತ್ತೆ. HbA1c 6.5 ಹೆಚ್ಚಿಗಿದ್ರೆ ಅದನ್ನು ಡಯಾಬಿಟೀಸ್ ಅಂತ ಡಯಾಗ್ನೋಸ್ ಮಾಡ್ತೀವಿ. ಸಕ್ಕರೆ ಕಾಯಿಲೆಯನ್ನು ಕಂಟ್ರೋಲ್ ಇಟ್ಕೊಂಡು ಭಾಳ ಅಗತ್ಯ. 40% ಅಷ್ಟು ಜನ ಡಯಾಬಿಟೀಸ್ ಇರೋರಿಗೆ ಕಿಡ್ನಿ ಫೇಲಿಯರ್ ಆಗೋ ಚಾನ್ಸಸ್ ಇರ್ತದೆ. ನಮಸ್ಕಾರ, ನಾನು ಡಾಕ್ಟರ್ ಕಾರ್ತಿಕ್ ಮುನಿಶ್ರಪ್ಪ ಅಂತ, ಮಧುಮೇಹ ತಜ್ಞ, ಡಯಾಬಿಟಾಲಜಿಸ್ಟ್, ಪ್ರಾಕ್ಟೀಸಿಂಗ್ ಅಟ್ ಡಯಾಫೈನ್ ಕಾರ್ತಿಕ್ ಹಾಸ್ಪಿಟಲ್, ವಿಲ್ಸನ್ ಗಾರ್ಡನ್. ಇವತ್ತು ನಿಮ್ಮ ಒಡನೆ ನಾನು ಮಧುಮೇಹ ಬಗ್ಗೆ, ಅದರಿಂದ ಏನೇನು ತೊಂದರೆ ಆಗುತ್ತೆ, ಅದು ಯಾಕೆ ಕಂಟ್ರೋಲ್ ಇಟ್ಕೊಬೇಕು ಅಂತ ಸ್ವಲ್ಪ ಚರ್ಚೆ ಮಾಡ್ತೀನಿ. ಮಧುಮೇಹ ಎಲ್ಲರೂ ಗೊತ್ತಿರೋಂಗೆ ಅನೇಕ ಥರ ಇರುತ್ತೆ. ಟೈಪ್ 1 ಮಕ್ಕಳಲ್ಲಿ ಕಾಣಿಸ್ಕೊಂಡಂಥದ್ದು, ಟೈಪ್ 2 ಹೆಚ್ಚಿಗೆ ಹಿರಿಯರಲ್ಲಿ ಆಫ್ಟರ್ ದಿ ಏಜ್ ಆಫ್ 30 ಕಾಣಿಸ್ಕೊಳುತ್ತೆ. ಆಮೇಲೆ ಗೆಸ್ಟೇಷನಲ್ ಡಯಾಬಿಟೀಸ್ ಅಂತೀವಿ, ಅದು ಪ್ರೆಗ್ನೆನ್ಸಿಯಲ್ಲಿ ಕಾಣಿಸ್ಕೊಳುತ್ತೆ. ಅದಲ್ದಿರ ಮೋಡಿ ಅಂತ ಇನ್ನೊಂದು ಡಯಾಬಿಟೀಸ್ ಬರ್ತವೆ, ಮೆಚುರಿಟಿ ಆನ್ಸೆಟ್ ಆಫ್ ಡಯಾಬಿಟೀಸ್ ಇನ್ ದ ಯಂಗ್ ಅಂತ. ಅದು ವೆರಿ ರೇರ್, ಅದು ಕೆಲವು 20+ ಇಯರ್ಸಲ್ಲಿ ಕಾಣಿಸ್ಕೊಳುತ್ತೆ. ಆದರೆ ಇವತ್ತು ನಿಮ್ಮ ಒಡನೆ ನಾನು ಟೈಪ್ 2 ಡಯಾಬಿಟೀಸ್ ಬಗ್ಗೆ, ಯಾಕೆ ಅದಕ್ಕೆ ಚಿಕಿತ್ಸೆ ತೊಗೊಬೇಕು, ಯಾಕೆ ಅದು ಕಂಟ್ರೋಲ್ ಇಟ್ಕೊಬೇಕು, ಅದು ಏನು ಅಗತ್ಯ ಅಂತ ಸ್ವಲ್ಪ ಚರ್ಚೆ ಮಾಡ್ತೀನಿ. ಇವಾಗ ಎಲ್ಲರೂ ಗೊತ್ತಿರೋಂಗೆ ಯು ಡಯಾಗ್ನೋಸ್ ಡಯಾಬಿಟೀಸ್ ಬೈ ಡೂಯಿಂಗ್ HbA1c, ಅಂದರೆ ಅದು 3 ತಿಂಗಳ ಆ್ಯಾವ್ರೇಜ್ ಬ್ಲಡ್ ಶುಗರ್ ಟೆಸ್ಟ್. HbA1c 6.5 ಹೆಚ್ಚಿಗಿದ್ದರೆ ಅದನ್ನು ಡಯಾಬಿಟೀಸ್ ಅಂತ ಡಯಾಗ್ನೋಸ್ ಮಾಡ್ತೀವಿ. ಅದರ ಒಡನೆ ನಾವು ಬ್ಲಡ್ ಶುಗರು ಟೆಸ್ಟ್ ಮಾಡ್ತೀವಿ. ಫಾಸ್ಟಿಂಗ್ 126 mg/dL ಹೆಚ್ಚಿಗಿದ್ದು, ಆಮೇಲೆ ಆಫ್ಟರ್ ಬ್ರೇಕ್ಫಾಸ್ಟ್ ಮಾಡಿರೋದು 200 mg/dL ಹೆಚ್ಚಿದ್ರೆ ಆಗಲೂ ಡಯಾಬಿಟೀಸ್ ಅಂತ ಡಯಾಗ್ನೋಸ್ ಮಾಡ್ತೇವೆ. ಇವಾಗ ಅನೇಕ ಜನ ಪೇಷಂಟ್ಸ್ ನಮ್ಮ ಹತ್ರ ಬರ್ತಾರೆ, ಅನೇಕ ವರ್ಷ ಅವ್ರಿಗೆ ಡಯಾಬಿಟೀಸ್ ಇರ್ತದೆ, ಬಟ್ ಟ್ರೀಟ್ಮೆಂಟ್ ತೊಗೊಳೋದಿಲ್ಲ. ನಾವು ಯಾಕೆ ಟ್ರೀಟ್ಮೆಂಟ್ ತೊಗೊಬೇಕು, ನಾವು ಚೆನ್ನಾಗಿದ್ದೀವಿ, ನಮ್ಮ ಅದರಿಂದ ಏನೂ ತೊಂದರೆ ಆಗ್ತಾಯಿಲ್ಲ, ನಾವು ಇಂಗ್ಲೀಷ್ ಮೆಡಿಸಿನ್ ಬಳಸಬಾರ್ದು, ಅದರಿಂದ ನಮಗೆ ಇನ್ನೂ ತೊಂದರೆ ಆಗ್ಬೋದು, ಕಿಡ್ನಿ ಫೇಲಿಯರ್ ಆಗ್ಬೋದು, ಅನೇಕ ತೊಂದರೆಗಳಾಗ್ಬೋದು ಅಂತ ತಪ್ಪು ಮಾಹಿತಿ ಒಡನೆ ಇರ್ತಾರೆ. ಬಟ್ ಆದರೆ ಡಯಾಬಿಟೀಸ್, ಸಕ್ಕರೆ ಕಾಯಿಲೆಯನ್ನು ಕಂಟ್ರೋಲ್ ಇಟ್ಕೊಂಡು ಭಾಳ ಅಗತ್ಯ. ಯಾಕೆಂದರೆ ನಮ್ಮ ದೇಹದಲ್ಲಿ ಕೆಲವು ಅಂಗಗಳು, ಎಸ್ಪೆಷಲಿ ಕಣ್ಣು, ಹಾರ್ಟು, ಕಿಡ್ನೀಸ್, ನರಗಳು, ಅದಕ್ಕೆ ಶುಗರು ಒಂದು ಹಂತದಲ್ಲಿ ಇರಬೇಕು, ಲೆಸ್ ದೆನ್ 200. ಹಾಗಿದ್ದರೆ ಅದು ಸರಿಯಾಗಿ ಕೆಲಸ ಮಾಡುತ್ತೆ. ಅನೇಕ ವರ್ಷ ಆ ಎನ್ವೈರ್ಮೆಂಟಲ್ಲಿ ಇದ್ದರೆ ಅದೊಂಥರ ವಿಷದ ವಾತಾವರಣ ಇರ್ತದೆ ಅದಕ್ಕೆ. ಸೊ ಅದರಲ್ಲಿ ಅದು ಅನೇಕ ಬದಲಾವಣೆಗಳಾಗಿ ತೊಂದರೆಗೆ ತಿರುಗಿಸ್ಕೊಳುತ್ತೆ, ಆಮೇಲೆ ತೊಂದರೆ ಶುರು ಆಗ್ತದೆ. ಇವಾಗ ಕಣ್ಣು ಹೋಗ್ಬೋದು, ಕಣ್ಣಲ್ಲಿ ರಕ್ತ, ಬ್ಲಡ್ ಸಪ್ಲೈ, ನರ್ವ್ ಸಪ್ಲೈ ಎಲ್ಲ ಅದರೆಲ್ಲ ಹದಗೆಟ್ಟು ಕಣ್ಣಿನ ದೃಷ್ಟಿ ಹೋಗ್ಬೋದು. ಆಮೇಲೆ ಹಾರ್ಟಲ್ಲಿ ಬ್ಲಡ್ ಸಪ್ಲೈ ಬ್ಲಾಕ್ ಆಗಿ ಹಾರ್ಟ್ ಅಟ್ಯಾಕ್ ಅಂತೀವಲ್ಲ, ಆ ಥರ ಶುರು ಆಗ್ತದೆ. ಆಮೇಲೆ ಹಾರ್ಟ್ ಫೇಲ್ಯೂರ್ ಆಗ್ತದೆ, ಹಾರ್ಟ್ ಪಂಪಿಂಗ್ ಕಡಿಮೆ ಆಗ್ತದೆ. ಆಮೇಲೆ ಅನೇಕ ಜನರಿಗೆ ಕಾಲು ಉರಿ, ಅದು ಒಂದು ಸಿಂಪ್ಟಮ್ ಆಗಿರ್ತದೆ ಡಯಾಬಿಟೀಸಲ್ಲಿ. ಅದು ಹೆಚ್ಚಿಗಾಗಿ ನರಗಳು ಕೆಟ್ಟು ಕಾಲು ಉರಿ ಆಗುತ್ತೆ. ಆಮೇಲೆ ಅವರಿಗೆ ಕಾಲಲ್ಲಿ ಸ್ವಾಧೀನ ಇಲ್ದಿರೋ ಹೋಗುತ್ತೆ. ಅದರಿಂದ ಅವ್ರಿಗೆ ಏಟಾಗಿ ಹುಣ್ಣಾದರೂ ಗೊತ್ತಾಗೋದಿಲ್ಲ. ಅದರಿಂದ ಇನ್ಫೆಕ್ಷನ್ ಆಗಿ ಗ್ಯಾಂಗ್ರೀನ್ ಅಂತಾಗಿ ಆಮೇಲೆ ಕಾಲೇ ಹೋಗೋ ಪರಿಸ್ಥಿತಿ ಬರ್ತದೆ. ಆಮೇಲೆ ಕಿಡ್ನಿ ಕೂಡ ಒಂದು ಹಂತದಲ್ಲಿ ಸಕ್ಕರೆ ಕಾಯಿಲೆ ಹೆಚ್ಚಿಗಾದರೆ ಕಿಡ್ನಿ ಫೇಲ್ಯೂರ್ ಆಗ್ತದೆ. 40% ಅಷ್ಟು ಜನ ಡಯಾಬಿಟೀಸ್ ಇರೋರಿಗೆ ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ ಇರ್ತದೆ. ಸೊ ಡೈರೆಕ್ಟಾಗಿ ಮಧುಮೇಹದಿಂದ ಜನ ಯಾರೂ ಸಾಯೋದಿಲ್ಲ, ಆದರೆ ಅದರಿಂದ ಆಗೋ ಬೇರೆ ತೊಂದರೆಗಳು, ಫಾರ್ ಎಕ್ಸಾಂಪಲ್ ಹಾರ್ಟ್ ಇಶ್ಯೂಸ್, ಹಾರ್ಟ್ ಪ್ರಾಬ್ಲಮ್, ಹೃದಯ ಸಂಬಂಧಿತ ಅನೇಕ ತೊಂದರೆಗಳಿಂದ 80% ಅಷ್ಟು ಜನ ಅದರಿಂದ ಮರಣ ಹೊಂದುತ್ತಾರೆ. ಆಮೇಲೆ ಮಿಕ್ಕಿದ 40% ಆಗಲೇ ಹೇಳಿದ ಹಾಗೆ ಕಿಡ್ನಿ ತೊಂದರೆಗಳಿಂದ ಸಮಸ್ಯೆಯಿಂದ ಒಳಗಾಗ್ತಾರೆ. ಸೊ ಅನೇಕ ಜನ ನನ್ನ ಹತ್ರ ಪೇಷಂಟ್ಸ್ ಬಂದಾಗ ಅವ್ರಿಗೆ ಡಯಾಬಿಟೀಸ್ ಅಂದರೆ ಏನು ಅಂತ ಗೊತ್ತಿರಲ್ಲ, ಯಾಕೆ ಡಯಾಬಿಟೀಸ್ ಬಂದಿದೆ ಅಂತಲೂ ಗೊತ್ತಿರಲ್ಲ. ಭಾಳ ತಪ್ಪು ಮಾಹಿತಿ ಜನರ ಮನದಲ್ಲಿರುತ್ತೆ. ಇವಾಗ ಡಯಾಬಿಟೀಸ್ ಅಂದರೆ ವೆರಿ ಸಿಂಪಲ್. ನಿಮ್ಮ ಶರೀರದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗೋದು ಕಡಿಮೆ ಆಗಿರುತ್ತೆ. ನೀವು ಯಾವತ್ತು ನಿಮಗೆ ಡಯಾಬಿಟೀಸ್ ಅನ್ನೋ ಡಯಾಗ್ನೋಸಿಸ್ ಆಗಿರುತ್ತೋ ಆವತ್ತು ನಿಮಗೆ 50% ಆಫ್ ಯುವರ್ ಪ್ಯಾಂಕ್ರಿಯಸ್, ಅದು ಎಲ್ಲಿಂದ ಇನ್ಸುಲಿನ್ ಉತ್ಪತ್ತಿ ಆಗುತ್ತೋ ಅದು ಕೆಲಸ ಮಾಡೋದಿಲ್ಲ. ಸೊ ಹಾಗಾಗಿ ನೀವು ಏನು ಆಹಾರ ಸೇರಿಸ್ತೀರಾ ಅದೆಲ್ಲ
ಸಕ್ಕರೆಯಾಗಿ ನಿಮ್ಮ ರಕ್ತದಲ್ಲಿ ಇರುತ್ತೆ. ಅದು ನಿಮ್ಮ ರಕ್ತದಿಂದ ಆ ಸಕ್ಕರೆ ಅದೇ ನಿಮಗೆ ಶಕ್ತಿ ಕೊಡೋದು ನಿಮ್ಮ ದೇಹಕ್ಕೆ. ಅದು ದೇಹದ ಒಳಗಡೆ ಸೇರಬೇಕು ಅಂದರೆ ಇನ್ಸುಲಿನ್ನ ಅಗತ್ಯ ಇದೆ. ಸೊ ಯಾವತ್ತು ಇನ್ಸುಲಿನ್ ಕೊರತೆ ಆಗುತ್ತೋ ರಕ್ತದಲ್ಲಿ ಸಕ್ಕರೆ ಹಾಗೆ ಉಳ್ಕೊಳುತ್ತೆ. ಅದನ್ನೇ ಡಯಾಬಿಟಿಸ್ ಕಾಯಿಲೆ ಅಂತ ಹೇಳೋದು. ಸೊ ಇದಕ್ಕೆ ಚಿಕಿತ್ಸೆ ಭಾಳ ಸುಲಭ, ಆರಾಮಾಗಿ ತಗೊಬೋದು. ಇಟ್ಸ್ ನಾಟ್ ಅ ಬಿಗ್ ರಾಕೆಟ್ ಸೈನ್ಸ್ ಟು ಕೀಪ್ ಡಯಾಬಿಟಿಸ್ ಅಂಡರ್ ಕಂಟ್ರೋಲ್. ಬಟ್ ಏನಂದರೆ ನೀವು ಶಿಸ್ತಿನಿಂದ ಇರಬೇಕು. ನೀವೇನು ಆಹಾರ ಸೇರಿಸ್ತೀರಾ, ವ್ಯಾಯಾಮ ಮಾಡಬೇಕು, ಆಮೇಲೆ ಪ್ರಾಪರ್ ಮೆಡಿಸಿನ್ಸ್ ತೊಗೊಬೇಕು. ವ್ಯಾಯಾಮ ಮಾಡಿದಿರಾ, ನೀವು ಡಯಟ್ ಮಾಡಿದಿರಾ, ನೀವು ಬೇರೆ ನಾವು ಮೆಡಿಸಿನ್ಸಲ್ಲೇ ಟ್ರೀಟ್ಮೆಂಟ್ ತೊಗೊತೀನಿ ಅಂದರೆ ಸಾಧ್ಯವಿಲ್ಲ. ಯಾಕಂದರೆ ನೀವು ವ್ಯಾಯಾಮ ಮಾಡುವಾಗ ನಿಮ್ಮ ಮಸಲ್ಸಲ್ಲಿ ಕೆಲವು ಸೆಲ್ಸ್ ಇದೆ, ಬ್ಲಡ್ ಫೋರ್ ಸೆಲ್ಸ್ ಅಂತ ಹೇಳ್ತೀವಿ. ಅದು ಯಾವಾಗ ಓಪನ್ ಆಗುತ್ತೆ ಅಂದರೆ ನೀವು ವ್ಯಾಯಾಮ ಮಾಡಿದಾಗಲೇ ಓಪನ್ ಆಗೋದು. ಅದು ನೀವು ಮಾತ್ರೆ ತೊಗೊಳೋದ್ರಿಂದ ಬೇರೆ ಏನು ಮಾಡೋದ್ರಿಂದ ಅದು ಓಪನ್ ಆಗೋದಿಲ್ಲ. ಸೊ ಆ ಸೆಲ್ಸ್ ಓಪನ್ ಆದರೆ ಆ ಸಕ್ಕರೆ, ನಮ್ಮ ರಕ್ತದಲ್ಲಿರೋ ಸಕ್ಕರೆ ಆ ಸೆಲ್ಸ್ ಒಳಗಡೆ ಹೋಗ್ತದೆ. ಆಮೇಲೆ ಬ್ಲಡ್ ಶುಗರು ಕಡಿಮೆ ಆಗೋ ಸಾಧ್ಯತೆ ಇರ್ತದೆ. ಸೊ ದಟ್ ಈಸ್ ವೈ ವಿ ಅಡ್ವೈಸ್ ಪೇಷಂಟ್ಸ್ ಫಾರ್ ಎಕ್ಸಸೈಸ್ ಅಟ್ಲೀಸ್ಟ್ 5 times a week ಫಾರ್ ಅಟ್ಲೀಸ್ಟ್ 150 minutes ಮಿನಿಮಮ್. ಆಮೇಲೆ 3 days ಅದರಲ್ಲಿ ಸ್ವಲ್ಪ ಬೇಸಿಕ್ ಎಕ್ಸಸೈಸ್ ಲೈಕ್ ಡಂಬಲ್ಸು, ವೆರಿ ಲೈಟ್ ವೇಟ್ಸ್ ಅದು ಮಾಡೋ ಅಗತ್ಯ ಇರ್ತದೆ. ಸೊ ಡಯಾಬಿಟೀಸ್ ಬಗ್ಗೆ ನಿಮ್ಗೆ ಇನ್ನೂ ಮಾಹಿತಿ ಮತ್ತು ಅದರ ಬಗ್ಗೆ ಯಾವ ರೀತಿ ಚಿಕಿತ್ಸೆ, ಮಾಡರ್ನ್ ಚಿಕಿತ್ಸೆ, ಈಗ ಏನೇನು ಹೊಸದಾಗಿ ಬಂದಿದೆ ಅದೆಲ್ಲ ಗೊತ್ತಾಗಬೇಕು ಅಂದರೆ ವಿ ಆರ್ ಅವೈಲೇಬಲ್ ಅಟ್ ಡಯಾಫೈನ್ ಕಾರ್ತಿಕ್ ಹಾಸ್ಪಿಟಲ್, ವಿಲ್ಸನ್ ಗಾರ್ಡನ್, ಬ್ಯಾಂಗ್ಳೂರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.